ಏನೋ ಒಂಥರ ಕೈಲಾಸದಾಗ ಊಟ ಮಾಡ್ದಂಗೆ ಆಯ್ತು ನಮಗೆ. ನನ್ನ ಕೆಲಸನೂ ಇರಲಿಲ್ಲ, ಬೇರೆ ಬೇರೆ ಏನೋ ಮಾಡ್ತಿದ್ದೋ ಕೆಲಸ ಇರಲಿಲ್ಲ. ನಾನು ಇಲ್ಲಿ ಬಂದ ಮೇಲೆ ನಮಗೊಂದು ಕೆಲಸ ಅಂತ ಆಯಿತು, ಇಲ್ಲಿ ಸೆಟ್ಲ್ ಆಗಿದ್ದೀವಿ. ಅವ್ರು ತುಂಬ ಸ್ವಲ್ಪ ಆರ್ಥಿಕವಾಗಿ ತುಂಬ ನಷ್ಟದಲ್ಲೇ ಇದ್ವಿ. ಇಲ್ಲಿ ಬಂದಮೇಲೆ ಎಲ್ಲ ಸ್ವಲ್ಪ ಚೆನ್ನಾಗಾಗಿದೆ. ನಾವು ದೇವ್ರಿಗೆ ಹರ್ಸ್ಕೊಂಡ್ಮೇಲೆ ಎಲ್ಲ ಆಗಿದ್ದು. ನನಗೊಂದು ಒಳ್ಳೇದಾಗಲಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈ ತಾಯಿ ಸನ್ನಿಧಿಲೇ ನಾನು ಆಟೋ ಡ್ರೈವರ್ ಆಯ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸರ್, ಜೀವನಕ್ಕೆ ಎಷ್ಟು ಬೇಕೋ ಆ ತಾಯಿ ಅಷ್ಟು ಕೊಡ್ತಾವಳೆ. ಅಷ್ಟು ಅಂತ ಆಟೋ ಚಾಲಕರು ಹಿಂಗಾಯ್ತೈತೆ ಹಂಗಾಯ್ತೈತೆ ಅಂತ ಹೇಳೋಕ್ಕಾಗಲ್ಲ. ಜೀವನಕ್ಕೆ ನಮ್ಗೆ ಏನು ದಾರಿ ತೋರಿಸ್ಬೇಕು ಆ ತಾಯಿ ದಾರಿ ತೋರಿಸ್ತದೆ. ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆಯಿಂದಲೂ ಬರ್ತಾರೆ ಸರ್ ಯಾರೇ ಹಸ್ಕೊಂಡು ಬಂದ್ರೂ ಯಾರೂ ಉಪವಾಸ ಕಳಿಸಲ್ಲ. ಯಾವಾಗ 24 ಅವರ್ಸು ಇರುತ್ತೆ ಇಲ್ಲಿ ಊಟ ಎಲ್ಲ. ನಮಗೂ ವ್ಯಾಪಾರ ಪರವಾಗಿಲ್ಲ, ಅಲ್ಲಿಂದ ಬರೋದಕ್ಕೆ ಎಲ್ಲ ಒಳ್ಳೇದಾಗುತ್ತೆ. ಅಮ್ಮನವ್ರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿ ಒಳ್ಳೇದಾಗಿದೆ, ಎಲ್ಲರಿಗೂ ಒಳ್ಳೇದಾಗಕ್ಕೆ ಬರ್ತಾ ಇದ್ದಾರೆ ಅಂತ ನಮ್ಗನ್ಸಿಕೆ. ದೇವ್ರ ದರ್ಶನನೂ ಚೆನ್ನಾಗಿದೆ. ಇಲ್ಲಿ ಅನ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲದೂ ಆ ದೇವ್ರ ಕೃಪೆಯಿಂದ ಸುಗಮವಾಗಿ ನಡೀತಾ ಇದೆ ಸರ್. ಊಟನೂ ತುಂಬ ಚೆನ್ನಾಗಿದೆ ಸರ್, ಯಾವಾಗಲೂ ಊಟ ಇರುತ್ತೆ ಇಲ್ಲಿ. ಸರ್, ವಾರ ಇಲ್ಲದೇದಾಗ 5,000 ಜನದ ಮೇಲೆ ಬರುತ್ತೆ ಸರ್. ವಾರ ಇದ್ದದ ದಿನಕ್ಕೆ 10,000 ಮೇಲ್ ವಿನಃ ಕಡಿಮೆ ಬರಲ್ಲ ಸರ್. ಸರ್, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12:30 ಗಂಟೆಗೂ ಇರುತ್ತೆ ಸರ್. 24 ಗಂಟೆ ಎನಿ ಟೈಮ್ ಯಾವ್ದು ಬಂದಾಗ ಇಲ್ಲ ಅನ್ನಂಗಿಲ್ಲ ಸರ್. ಊಟ ಯಾವಾಗಲೂ ಇರುತ್ತೆ ಸರ್. ಏನೋ ಒಂಥರ ಕೈಲಾಸದಾಗ ಊಟ ಮಾಡ್ದಂಗೆ ಆಯ್ತು ನಮಗೆ. ಪಾರ್ವತಿ ದೇವಿದು ಏನು ತೊಂದರೆ ಇಲ್ಲ, ಎಲ್ಲರಿಗೂ ಒಳ್ಳೇದಾಗಿದೆ. ಇದೇ ಥರ ದಾಸೋಹ ನಡೆಯೋದು ಚೆನ್ನಾಗಿ ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲ ದೇಶಾಂತರದಿಂದ ಬರ್ತಾವ್ರೆ ಇಲ್ಲಿ. ಅಂದರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಇಲ್ಲಿಂದ ತುಂಬ ಒಳ್ಳೆಯದು ಆಗಿದೆ, ಏನೂ ಹೇಳಂಗಿಲ್ಲ. ನಾವು ಎಲ್ಲೆಲ್ಲಿಂದನೂ ತುಂಬ ಕಷ್ಟದಿಂದ ಬಂದು ಇಲ್ಲಿ ಪರವಾಗಿಲ್ಲ, ಸ್ವಲ್ಪ ಬದಲಾವಣೆ ಆಗಿದೆ ಸರ್. ತುಂಬ ಬದಲಾವಣೆ ಆಗಿದೆ. ತುಂಬ ಕಷ್ಟದಲ್ಲಿದ್ದು ಇವಾಗ ಸ್ವಲ್ಪ ಎಲ್ಲ ಪರವಾಗಿಲ್ಲ, ತುಂಬ ಹ್ಯಾಪಿಯಾಗೂ ಇದ್ದೀವಿ. ದೇವಸ್ಥಾನಕ್ಕೆ ನಾವು 5 ವಾರದಿಂದ ಬರ್ತಿದ್ದೀವಿ. ನಾವು ಅಂದ್ಕೊಂಡಿದ್ದು ನೆರವೇರಿದೆ. ಬಟ್ ದೇವಸ್ಥಾನಕ್ಕೆ ಬಂದಾಗ ತುಂಬ ಪಾಸಿಟಿವ್ ವೈಬ್ ಸಿಗುತ್ತೆ, ಖುಷಿ ಆಗುತ್ತೆ ದೇವ್ರು ನೋಡೋಕ್ಕೆ. ಬೆಂಗಳೂರಿಂದ 5 ಗಂಟೆಗೆ ಬರ್ತೀವಿ. ಅಮ್ಮನ ದರ್ಶನ ಮಾಡಿ ಕಾಯಿ ಕಟ್ಟಿ ಪ್ರಸಾದ ತಿನ್ಕೊಂಡು ಏನು ನಮ್ಮ ಕೈಲಿ ಆಗಿರ್ತದ ಊಟಕ್ಕೆ ಕಾಣಿಕೆ ಹಾಕಿ ಹೋಗ್ತೀವಿ. ಅಮ್ಮಗೆ ಒಳ್ಳೇದಾಗಿದೆ ಸರ್. ನಮ್ಗೆ ತುಂಬಾ ಅಮ್ಮ ಯಾವಾಗಲೂ ನೆನೆಸ್ಕೊಂತೀವಿ ನಾವು. ಪ್ರತಿದಿನ ಅಮ್ಮ ಅಮ್ಮ ಅಂತ ನಾನು ರೌಂಡ್ ಹೊಡಿಬೇಕಾದ್ರೂ ಕೈ ಮುಕ್ಕಂದೇ ರೌಂಡ್ ಹೊಡಿತೀನಿ, ಯಾರನ್ನ ಏನು ಅನ್ಕಲಿ ಅಂತ. ನನ್ನ ಮಗನಿಗೆ ಫಾರಿನ್ಗೆ ಹೋಗ್ಬೇಕಂತ ಲೋನ್ ಆಗಿತ್ತು, ಒಂದು ಫೈನಲ್ ಟಿಕೆಟ್ ಬಂದಿರಲಿಲ್ಲ. ಇವಾಗ ಬಂತು ಅಮ್ಮನಲ್ಲಿಗೆ ಬಂದಮೇಲೆ. ಒಳ್ಳೇದಾಗ್ಯದ ನನಗೆ ಇಲ್ಲಿ ಬಂದಮೇಲೆ. ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದೀವಿ. ಇನ್ನೂ ಒಳ್ಳೇದಾಗಲಿ ಅಂತ ಬೇಡ್ಕೊಂತೀವಿ ಅಮ್ಮನ ಹತ್ರ. ಊಟ ತಿಂಡಿ ಬೆಳಗ್ಗೆ ತಿಂಡಿ ಇರ್ತದೆ, ಯಾವಾಗಲೂ ಊಟ ಚೆನ್ನಾಗಿರ್ತದೆ. ಸಾರು ಅನ್ನ ಎಲ್ಲ ತುಂಬಾ ನಮಗೂ ತೃಪ್ತಿ ಆಗಿದೆ, ಖುಷಿ ಆಗ್ತದೆ ಇಲ್ಲಿಗೆ ಬರೋಕ್ಕೆ. ನನ್ನ ಹೆಸರು ಚಂಪಾವತಿ ಅಂತ, ಶಿವಮೊಗ್ಗದಿಂದ ಬರ್ತಾ ಇದ್ದೀವಿ. ನಾವು ತುಂಬ ಯೂಟ್ಯೂಬಲ್ಲೆಲ್ಲ ನೋಡಿಬಿಟ್ಟು ಇನ್ಸ್ಪೈರ್ ಆಗಿ ಅಮ್ಮನ ತುಂಬ ಪವಾಡ ನಡೀತಿದೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಅಲ್ಲಿಂದ ಬಂದಿದ್ದೀವಿ. ತುಂಬ ಇಷ್ಟ ಆಯಿತು ಈ ದೇವಸ್ಥಾನ ಎಲ್ಲ ನೋಡಿಬಿಟ್ಟು. ಅನ್ನ ದಾಸೋಹ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಇರ್ತಿದ್ರು, ನಾವು ಹೆದರ್ಕೊಂಡೇ ಬಂದ್ವಿ. ಆದರೆ ಇಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿದೆ. ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ ಬರ್ತಾ ಇರೋದು, 5 ವಾರದಿಂದ ಬರ್ತಾ ಇದ್ದೀವಿ. ಇಲ್ಲಿ ಅನ್ನದಾಸೋಹ ಮಾಡೋದು ಫಸ್ಟ್, ಅದು ಒಳ್ಳೇದೇನ. ನಾವು 5 ವಾರದಿಂದ ಬರ್ತಾ ಇದ್ದೀವಿ. ಇದು 5ನೇ ವಾರ. ನಾವು 7 ವಾರ ಬರಬೇಕು ಅಂದ್ಕೊಂಡಿದ್ವಿ, ಇನ್ನೂ 2 ವಾರ ಇದೆ. ತುಂಬ ಒಳ್ಳೇದಾಗ್ತಾ ಇದೆ. ನಾನು ಸ್ವಲ್ಪ ತುಂಬ ಕಷ್ಟದಲ್ಲಿದ್ದೆ. ಇವಾಗ ಎಲ್ಲ ಸ್ವಲ್ಪ ತೀರಿ ಒಂದು 3/4 ಭಾಗ ಆಗಿದೆ. ಇನ್ನು ಮುಂದೆ ನೋಡಬೇಕು. ಕಷ್ಟ ಅಂದರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ತುಂಬ ಇತ್ತು. ಸೊ ಅದೆಲ್ಲ ಸಾಲ್ವ್ ಆಗಿದೆ. ಈಗ ಚೆನ್ನಾಗಿದೆ. ಒಂಥರ ಈ ಟೆಂಪಲಿಗೆ ಬಂದಮೇಲೆ ಒಂಥರ ನೆಮ್ಮದಿ. ವಾರ ಬರ್ತಾ ಇದ್ದೀನಿ. ಒಂಥರ 1 ವಾರ ಬರಲಿಲ್ಲ ಅಂದರೆ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅನಿಸ್ತಾ ಇದೆ. ಹೌದು, ದೂರದಿಂದ ಬಂದವರಿಗೆಲ್ಲ ಅನ್ನದಾಸೋಹ ಕೊಡೋದ್ರಿಂದ ಚೆನ್ನಾಗಿ ಆಗ್ತಾ ಇದೆ. ಇದು 3ನೇ ವಾರದ ನಾವು ಬರ್ತಾ ಇರೋದು. ನಮ್ಮಮ್ಮ ಹರಕೆ ಕಟ್ಕೊಂಡಿದ್ರು. ಫ್ಯಾಮಿಲಿ ಇಶ್ಯೂ ಆಗಿತ್ತು ಸ್ವಲ್ಪ, ನಮ್ಮ ಅಣ್ಣ ಮತ್ತು ಅತ್ತಿಗೆ ಮಧ್ಯ. ಸೊ ಇದು ಕಟ್ಕೊಂಡ್ಮೇಲೆ ಅವ್ರು ಚೆನ್ನಾಗಿದ್ದಾರೆ ಇವಾಗ. ಸೊ ಅದಕ್ಕೆ ತೀರ್ಸಕ್ಕೆ ಬಂದಿದ್ದೀವಿ ಸರ್. ಪರಿಹಾರ ಅಂದರೆ ಅವ್ರು ಸಪ್ರೇಟ್ ಆಗಿಬಿಟ್ಟಿದ್ರು. ಸೊ ಇಲ್ಲಿ ಬಂದು ಅಮ್ಮ ಕೇಳ್ಕೊಂಡ್ಮೇಲೆ ಅವರಿಬ್ಬರು ಮತ್ತೆ ಜೊತೆಗಿದ್ದಾರೆ, ಚೆನ್ನಾಗಿದ್ದಾರೆ ಇವಾಗ. ಅದಕ್ಕೆ ಬರ್ತಾ ಇದ್ದೀವಿ ಸರ್. ತುಂಬ ಖುಷಿ ಆಗುತ್ತೆ ಸರ್. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರುತ್ತೆ, ಯಾರೂ ಹಸ್ಕೊಂಡು ಹೋಗಲ್ಲ. ನಮ್ಗೆ ಖುಷಿ ಆಗುತ್ತೆ ನೋಡೋಕ್ಕೆ.